ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಅಂತ ಹೊಸಕೋಟೆ ಟೋಲ್ ಬಳಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಸುಮಾರು 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇದಕ್ಕೂ ಮುಂಚೆ ಸುಮಾರು 10 ವರ್ಷದಿಂದ ಇದೇ ಹೊಸಕೋಟೆ ಭಾಗದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿವಸ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ, ಪ್ರತಿ ಸಾರಿ ನಾನು ಯಾವುದ್ರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ಭಾಳಷ್ಟು ಸಾರಿ ನಾನು ಸ್ಟ್ರೋಕ್ ಬಗ್ಗೆ ಮಾತಾಡಿದ್ದೀನಿ. ಯಾವತ್ತೂ ನಾನು ವೀಕ್ಷಕರಿಗೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ಪಬ್ಲಿಕ್ ಅವೇರ್ನೆಸ್ ಅಂತ ಹೇಳ್ತಾರೆ. ಆದರೆ ಇವತ್ತು ನಾನು ಏನು ಮಾತಾಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಈ ಒಂದು ವಿಷಯನ ಕೂಲಂಕುಷವಾಗಿ ಪ್ರತಿಯೊಂದು ಪಾಯಿಂಟ್ ನಾನು ಏನು ಹೇಳಕ್ಕೆ ಹೊರಡ್ತೀನಿ ಇವತ್ತು ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡಾದ್ಮೇಲೆ ನಿಮಗೆ ಆ ವಿಷಯ ಇಷ್ಟ ಆಯಿತು, ಒಂದು ಸಾಮಾಜಿಕ ಕಳಕಳಿ ಇದೆ ಇದರಲ್ಲಿ ಅಂತ ಗೊತ್ತಾದರೆ ಸಾವಿರಾರು ಜನಕ್ಕೆ ಶೇರ್ ಮಾಡಿಕೊಂಡು ಇದನ್ನು ಒಂದು ಸರ್ಕಾರದ ಹಂತಕ್ಕೆ ತಲುಪೋ ಥರ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ನಾನೊಬ್ಬ ನ್ಯೂರೋ ಸರ್ಜನ್ ಆಗಿ ಸುಮಾರು 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಾನು ಸುಮಾರು 1000ಕ್ಕೂ ಹೆಚ್ಚು ಬ್ರೈನ್ ಸರ್ಜರಿ ಮಾಡಿದ್ದೀನಿ, ಒಂದು 4000ಕ್ಕೂ ಹೆಚ್ಚು ಸ್ಪೈನ್ ಸರ್ಜರಿ ಮಾಡಿದ್ದೀನಿ, ಒಂದು 6000ಕ್ಕೂ ಹೆಚ್ಚು ಆಕ್ಸಿಡೆಂಟ್ ಕೇಸಸ್ ನೋಡಿದ್ದೀನಿ. ಇನ್ನು ಸ್ಪೆಷಲಿ ಹೇಳ್ಬೇಕಂದ್ರೆ ಸ್ಟ್ರೋಕ್ ಪೇಷಂಟ್ಗಳನ್ನ ಸುಮಾರು ಒಂದು 10,000ಕ್ಕೂ ಹೆಚ್ಚು ಸ್ಟ್ರೋಕ್ ಪೇಷಂಟ್ಗಳನ್ನ ನಾನು ಗುಣಪಡಿಸಿದ್ದೀನಿ. ಆದರೆ ಒಂದು ದಿವಸ ನಾನೇ ಏನು ಫೇಸ್ ಮಾಡಬೇಕಾಯಿತು ಅಂತ ಹೇಳಿದ್ರೆ ಆ ವಿಷಯಕ್ಕೆ ಬರ್ತಾ ಇದ್ದೀನಿ. ಇದೇ 23ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 23ನೇ ತಾರೀಕು. ಏನಪ್ಪ ಅಂದರೆ ರಾತ್ರಿ ಒಂದು 3 ಗಂಟೆಯಲ್ಲಿ ನಾನೊಂದು ಎಮರ್ಜೆನ್ಸಿ ಸ್ಪೈನ್ ಸರ್ಜರಿ ಮಾಡ್ತಾ ಇದ್ದೀನಿ. ಸರ್ಜರಿ ಎಲ್ಲ ಮುಗಿಯುತ್ತೆ, ಮುಗಿದು ಬಂದು ಕೂತ್ಕೊಳ್ತೇನೆ. ಕೂತ್ಕೊಂಡ ತಕ್ಷಣ ಎಲ್ಲೋ ಒಂದು ಕಡೆ ನನಗೆ ಚೆಸ್ಟ್ ಪೇನ್ ಆಗಲಿಲ್ಲ, ಬರೀ ಇಲ್ಲಿ ನಾವು ಎಪಿಗ್ಯಾಸ್ಟ್ರಿಯಮ್ ಅಂತೀವಿ, ಎದೆ ಕೆಳಗಡೆ ಭಾಗದಲ್ಲಿ ಭಾಳ ಏನೋ ಒಂಥರ ಟೈಟ್ನೆಸ್ ಅನ್ನಿಸ್ತು. ಅಂದರೆ ಏನೋ ಇಟ್ಕೊಳ್ತಿದೆ, ಒತ್ತುತ್ತಿದೆ ಅಂತ ಅನ್ನಿಸ್ತು. ಫಸ್ಟ್ ಸರಿ ಇವಾಗ ನೋಡಿ, ನಾವು ವೈದ್ಯರಾಗಿದ್ರು ಕೂಡ ಏನು ಅನ್ಕೊತೀವಿ, ಏನೋ ಎಪಿಗ್ಯಾಸ್ಟ್ರಿಕ್ ಪೇನ್ ಇದೆ, ಸ್ವಲ್ಪ ಏನೋ ಲೇಟ್ ನೈಟ್ ಇರ್ಬೋದು, ಸ್ವಲ್ಪ ಗ್ಯಾಸ್ಟ್ರಿಕ್ ಇರ್ಬೋದು ಅಂದ್ಕೊಂಡು ಏನು ಮಾಡಿದೆ, ಮೊದಲು ನಾನು ಅಷ್ಟೊಂದು ಜಿಲುಸಿಲ್ ಸಿರಪ್ ಸ್ವಲ್ಪ ತಂದು ಕುಡಿಸಿದೆ, ಒಂದು ಪಾಯಿಂಟ್ ಆಫ್ ಟ್ಯಾಬ್ಲೆಟ್ ತೊಗೊಂಡೆ, ಒಂದು 2 ನಿಮಿಷ 3 ನಿಮಿಷ ನೋಡಿದೆ. ಆವಾಗ ನನಗೆ ಗೊತ್ತಾಗಿದ್ದೇನೆಂದರೆ ಕಡಿಮೆ ಆಗ್ತಿಲ್ಲ, ಜೊತೆಗೆ ಸ್ವಲ್ಪ ಮೈಲ್ಡ್ ಸ್ವೆಟಿಂಗ್ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ. ಅವಾಗ ಎಲ್ಲೋ ಒಂದು ಕಡೆ ಇಮಿಡಿಯೇಟಾಗಿ ಏನು ಮಾಡಿದೆ, ಈಗ ನಾನು ಇದರಲ್ಲೇ ಇರೋದಕ್ಕೆ ಎಮರ್ಜೆನ್ಸಿಯಲ್ಲಿ ಇರೋದಕ್ಕೆ ನನಗೊಂದು ಎಲ್ಲೋ ಒಂದು ಕಡೆ ಹೊಡೆತು, ಇಲ್ಲೆಲ್ಲ ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್ ಆಗಬೇಕು ಅಂತ ಅಂದ್ಕೊಂಡು ಇಮಿಡಿಯೇಟಾಗಿ ನನ್ನ ವೈಫ್ಗೆ ಮತ್ತು ನನ್ನ ಬ್ರದರ್ಗೆ ಫೋನ್ ಮಾಡಿದೆ. ಅವ್ರ ಪಕ್ಕದಲ್ಲೇ ಇರ್ತಾರೆ, ಇಬ್ಬರು ಬರ್ತಾರೆ, ಒಂದು 2-3 ನಿಮಿಷದಲ್ಲೇ ಬರ್ತಾರೆ, ಅವರು ಪಕ್ಕದಲ್ಲೇ ಮನೆ. ಸೊ ಬಂದ ಮೇಲೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ECG ಮಾಡಿದ್ವಿ. ECG ಮಾಡಿದ್ರೆ ಅದರಲ್ಲಿ ಚೇಂಜಸ್ ಕಾಣಿಸ್ತು, ಅಂದರೆ ಅವಾಗ ಹಾರ್ಟ್ ಅಟ್ಯಾಕ್ ಆಗಿದೆ, ಚೇಂಜಸ್ ಆಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಕ್ಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ನನಗೀಗ 44 ವರ್ಷ, ನಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಸ್ಮೋಕಿಂಗ್ ಇಲ್ಲ, ಮೇನ್ ಕಾರಣ. ಎರಡನೇದು BP ನಾರ್ಮಲ್ ಆಗಿದೆ, ಶುಗರ್ಸ್ ನಾರ್ಮಲ್ ಆಗಿದೆ, ಯಾವುದು ಟ್ಯಾಬ್ಲೆಟ್ಸ್ ತೊಗೊತಾ ಇಲ್ಲ. ನನ್ನ ಕೊಲೆಸ್ಟ್ರಾಲು ನಾರ್ಮಲ್ ಆಗಿದೆ, ಅದಕ್ಕೇನು ಟ್ಯಾಬ್ಲೆಟ್ಸ್ ತೊಗೊತಾ ಇಲ್ಲ. ನನ್ನ ದಿನಚರಿಯಲ್ಲಿ ಒಂದು ದಿನಕ್ಕೆ ಕನಿಷ್ಠ ಅಂತ ಹೇಳಿದ್ರು ಒಂದು 50 OPD ಪೇಷಂಟ್ಸ್ ನೋಡ್ತಾ ಇದ್ದೀನಿ, ದಿನಕ್ಕೆ 1 ಇಲ್ಲ 2 ಸರ್ಜರಿ ಮಾಡ್ತಾ ಇದ್ದೀನಿ, ಒಂದು 10ರಿಂದ 20 IP ಪೇಷಂಟ್ಸ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಅಂದರೆ ಆ್ಯಕ್ಟಿವ್ ಆಗಿದ್ದೀನಿ. ಸೊ ಇಷ್ಟೆಲ್ಲ ಆ್ಯಕ್ಟಿವ್ ಆಗಿದ್ದರೂ ಕೂಡ ಯಾವುದು ಕೋಮಾಬಿಲಿಟೀಸ್ ಅಂತೀವಿ ನಾವು, ರಿಸ್ಕ್ ಫ್ಯಾಕ್ಟರ್ಸು ಇಲ್ಲ ಅಂದರೂ ಕೂಡ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ, ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಾವು ಹಾರ್ಟ್ ಅಟ್ಯಾಕ್ ಆಗಬೇಕಂತ ಹೇಳಿದ್ರೆ ಬರೀ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಆಗುತ್ತೆ, ನಾವು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಿದ್ರೆ ಆಗುತ್ತೆ ಅಂತ ಇಲ್ಲ, ಇನ್ನು ಏನೋ ಬೇರೆ ಕಾರಣಗಳಿದ್ದಾವೆ ಅಂತ ಇಲ್ಲಿ ಹುಡುಕಬೇಕಾಗುತ್ತೆ. ಇದು ಒಂದು. ಆಮೇಲೆ ಎರಡನೇದು, ಈಗ ಸಪೋಸ್ ಈಗ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಇದು ನಾನು ನನ್ನ ಸ್ಟೋರಿ ಹೇಳ್ತಾ ಇದ್ರು ಕೂಡ ಜನ ನಿಮ್ಮಲ್ಲಿ ಕುತ್ಕೊಂಡು ನೀವೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಏನಂದರೆ ಬಹುಮುಖ್ಯವಾಗಿ ಈಗ ಒಂದ್ಸರಿ ಅದು ಕನ್ಫರ್ಮ್ ಆಯಿತು ನನಗೆ ಅಂದ ತಕ್ಷಣ ಆ ಟೈಮಲ್ಲಿ ಯಾರೇ ಆದರೂ ಆಗಲಿ ಅಲ್ಲಿಂದ ನಾವು ಯೂಶ್ವಲಿ ಅದು ಬಂದ್ಬಿಟ್ಟಿರ್ತಾರೆ, ನಮಗೆ ಫ್ಯಾಮಿಲಿ ಡಾಕ್ಟರ್ನ ಕೇಳೋಣ, ಫೋನ್ ಮಾಡೋಣ ಅಂತ ಟೈಮ್ ಸ್ವಲ್ಪ ತಗೋತಾರೆ, ವೇಸ್ಟ್ ಮಾಡ್ತಾರೆ, ಇಲ್ಲ ಕ್ಲಿನಿಕ್ ಕರ್ಕೊಂಡು ಹೋಗ್ತಾರೆ ಎಲ್ಲಾದ್ರೂ ಹತ್ರದಲ್ಲಿದ್ದರೆ. ಸೊ ಯಾರೂ ಅಷ್ಟೇ ಆ ಟೈಮಲ್ಲಿ ನಿಮ್ಗೆ ಎಲ್ಲೋ ಒಂದು ಕಡೆ ಕಾರ್ಡಿಯಾಕ್ ತೊಂದರೆ ಅಂತ ಗೊತ್ತಾಯಿತು ಅಂದ ತಕ್ಷಣ ಕ್ಲಿನಿಕ್ಗಳಿಗೆ ಹೋಗೋದು, ಸುಮ್ಮನೆ ಫೋನ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದನ್ನು ಯಾರು ದಯವಿಟ್ಟು ಮಾಡಬಹುದು. ಅಲ್ಲಿ ಅವಾಗ ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅವಾಗ ಏನು ಮಾಡಬೇಕಂದ್ರೆ ಫಸ್ಟ್ ನೋಡಿ ಎಲ್ಲಾದರೂ ನಿಯರ್ ಬೈ ಕಾರ್ಡಿಯಾಕ್ ಸೆಂಟರ್ ಇದೆ ನಿಮಗೆ. ಫಸ್ಟ್ ಆಪ್ಷನ್ ನಿಯರ್ ಬೈ ಕಾರ್ಡಿಯಾಕ್ ಸೆಂಟರ್.
ನಿಯರ್ ಬೈ ಕಾರ್ಡಿಯಕ್ ಸೆಂಟರ್ ಇಲ್ಲ ಅಂದರೆ ನಿಮಗೆ ಕಾರ್ಡಿಯಕ್ ಸೆಂಟರ್ಗೆ ಹೋಗೋದು ಒಂದು 2 ಅವರ್ ಲೇಟ್ ಆಗುತ್ತೆ ಅನ್ನೋ ಇದ್ದರೆ ಆವಾಗ ನಿಯರ್ ಬೈ ಹಾಸ್ಪಿಟಲ್ಗಾದರೂ ಹೋಗಿ. ಏನು ಅಲ್ಲಿ ಮಿನಿಮಮ್ ಬೇಸಿಕ್ ಥಿಂಗ್ಸ್ ಅದು ನಿಮಗೆ ಕೊಟ್ಟು ಅದನ್ನು ನಿಮಗೆ ರೆಸ್ಕ್ಯೂ ಮಾಡ್ತಕ್ಕಂಥ ಒಂದು ಹಾಸ್ಪಿಟಲ್ಗಾದರೂ ಹೋಗ್ಬೇಕಲ್ಲಿ. ಸೊ ನಾನು ಅದೇ ಥರ ಏನು ಮಾಡಿದೆ, ಒಂದ್ಸರಿ ಕನ್ಫರ್ಮ್ ಆದ ತಕ್ಷಣವೇ ಇಮಿಡಿಯೇಟಾಗಿ ಈವನ್ ದೆನ್ ನಾನು ಏನು ಮಾಡಿದೆ, 2 ಆಪ್ಷನ್ ಇತ್ತು ನನಗೆ ನಿಯರ್ ಬೈ. ಒಂದು ಇಲ್ಲಿ ಹೊಸಕೋಟೆಯಿಂದ ನನಗೆ ವರ್ತೂರು ಮಣಿಪಾಲ್ ಹಾಸ್ಪಿಟಲ್ ಇತ್ತು, ಎರಡನೇದು ಒಂದು ವೈಟ್ಫೀಲ್ಡ್ ಮಣಿಪಾಲ್ ಹಾಸ್ಪಿಟಲ್ ಮತ್ತು ಆಸ್ಟರ್ ಹಾಸ್ಪಿಟಲ್ ಅಂತ 3 ಹಾಸ್ಪಿಟಲ್ ಇತ್ತು. ನನಗೆ ಕಾರ್ಡಿಯಕ್ ಸಿಗ್ತಕ್ಕಂಥದ್ದು ಇಮಿಡಿಯೇಟ್ ಕೇರ್. ಇಮಿಡಿಯೇಟಾಗಿ ಆ ಒಂದು ನನಗೆ ಇದ್ದಿದ್ರು, ಎರಡನೇದು ಈ ವಿಷಯ ಗಮನ ಇಟ್ಕೋಬೇಕಾಗಿರೋದು, ಯಾರೇ ಆಗಲಿ ಆ ಥರ ಇದ್ದ ಸಿಚುವೇಶನ್ ಬಂದಲ್ಲಿ ಪ್ಯಾನಿಕ್ ಆಗಬಾರ್ದು, ಕಾಮ್ ಆಗಿರ್ಬೇಕು. ನಂಬರ್ 1, ಪ್ಯಾನಿಕ್ ಆದರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ, ಅಂದರೆ ತೊಂದರೆ ಜಾಸ್ತಿ ಆಗುತ್ತೆ ಅಂತ. ಸೊ ಅವಾಗೇನು ಮಾಡಿದೆ, ನಾನೇ ಗೂಗಲ್ ಮಾಡಿ ನೋಡಿದೆ ಯಾವುದು ಹತ್ರ ಆಗುತ್ತೆ ರೀಚ್ ಆಗೋದಕ್ಕೆ ಅಂತ. ಸೊ ಜಸ್ಟ್ 3 ಮಿನಿಟ್ ಡಿಫ್ರೆನ್ಸ್ ಇತ್ತು. ವರ್ತೂರು ಮಣಿಪಾಲ್ಗೆ 3 ಮಿನಿಟ್ ಕಡಿಮೆ ಇತ್ತು, ಆ ಕಡೆ ಆಸ್ಟರ್ಗೆ 3 ಮಿನಿಟ್ ಹೆಚ್ಚು ಕಾಣಿಸ್ತಿತ್ತು. ನಾನೇನು ಮಾಡಿದೆ, ಇಮಿಡಿಯೇಟಾಗಿ ವರ್ತೂರು ಮಣಿಪಾಲ್ ಫೋನ್ ಮಾಡಿ ಈ ಥರ ಎಮರ್ಜೆನ್ಸಿ ಇದೆ, ಕಾರ್ಡಿಯಕ್ ಎಮರ್ಜೆನ್ಸಿ ಇದೆ, ಸೊ ಈಗ ಬರ್ತಾ ಇದ್ವಿ, ಕಾರ್ಡಿಯಾಲಜಿಸ್ಟ್ ಇದೆ ಅಂದ ತಕ್ಷಣ ಸೊ ಇಮಿಡಿಯೇಟ್ಲಿ ಅವ್ರಿಗೆ ನಾವು ಇಲ್ಲಿ ಕೋಆರ್ಡಿನೇಟ್ ಅಂತ ಹೇಳಿ ನಾವು ಇಲ್ಲಿಂದ ಅಲ್ಲಿ ರೀಚ್ ಆಗಿ ಎಕ್ಸಾಕ್ಟ್ಲಿ ಒಂದು 60 ಮಿನಿಟ್ ಏನೋ ಆಯಿತು ಎಕ್ಸಾಕ್ಟ್ಲಿ ಇಲ್ಲಿಂದ ಹೋಗೋಕ್ಕೆ. ಇಲ್ಲಿ ಹೋಗೋ ಒಳಗಡೆ ಸೊ ಕಾರ್ಡಿಯಾಲಜಿಸ್ಟ್ ಈಸ್ ಆಲ್ಸೋ ವೇಟಿಂಗ್ ಅಟ್ ER, ಅಂದರೆ ಎಮರ್ಜೆನ್ಸಿ ರೂಮಲ್ಲಿ ಇರ್ತಾರೆ. ಸೊ ಫಾರ್ಚುನೇಟ್ಲಿ ಅಂದರೆ ನನ್ನ ಅದೃಷ್ಟ ಅಂತಾರೆ, ಏನಾಯ್ತು ಅಂದರೆ ಅಲ್ಲಿ ಹೋಗಿ ನೋಡ್ತೀನಿ ಕಾರ್ಡಿಯಾಲಜಿಸ್ಟ್ ಯಾರಿದ್ರು ಅಂತ ಹೇಳಿದ್ರೆ, ನಾನು ವೈದೇಹಿ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕಾದ್ರೆ ನಮ್ಮ ಯೂನಿಟಲ್ಲಿ ಒಬ್ಬರು ಅವಾಗ ಇಂಟರ್ನ್ ಆಗಿ ಪೋಸ್ಟ್ ಆಗಿರ್ತಾರೆ, ಡಾಕ್ಟರ್ ರಾಕಿ ಅಂತ. ಸೊ ಅವರೇ ಕಾರ್ಡಿಯಾಲಜಿಸ್ಟ್ ಆಗಿ ಅಲ್ಲಿ ಇರ್ತಾರೆ. ನೋಡಿದ ತಕ್ಷಣ ನನಗಿನ್ನು ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಯಿತು. ಅಂದರೆ ನಮ್ಮವ್ರು ಇದರಲ್ಲ ಇದ್ದೀನಿ, ಓಕೆ ನಾನು ಸುಮ್ಮನೆ ಅವ್ನು ಬರ್ಕೊಂಡ್ರೆ ಸಾಕು, ಏನೋ ಅವ್ನು ಮಾಡ್ತಾರೆ ಅವರು ಅಂತ ನನಗಿನ್ನು ಸ್ವಲ್ಪ ಧೈರ್ಯ ಬಿಲ್ಡ್ ಆಯ್ತು ಅಲ್ಲಿ. ಸೊ ಹೋದ ತಕ್ಷಣ ಇಮಿಡಿಯೇಟಾಗಿ ಒಂದು 2D ಎಕೋ ಮಾಡಿದ್ರು. 2D ಎಕೋ ಮಾಡಿದ ತಕ್ಷಣ ಎಜೆಕ್ಷನ್ ಫ್ರಾಕ್ಚರ್ ಅದು ವಿತಿನ್ ಹಾಫ್ ಆನ್ ಅವರ್, ನಾವು ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಅರ್ಧ ಗಂಟೆನೇ ತೊಗೊಂಡಿದ್ವಿ ಎಲ್ಲ ಇಷ್ಟೆಲ್ಲ ಪ್ರೊಸೆಸ್ಸು. ಆದರೂ ಕೂಡ ಅವಾಗ ನನಗೆ 30% ಬಂದಿತ್ತು. 65% ಇರಬೇಕು, 30% ಬಂದಿದ್ದು ಅಷ್ಟರಲ್ಲಿ. ನಾನು ಮಾತಾಡ್ತಿದ್ದೀನಿ, ಓಕೆ ಚೆನ್ನಾಗೇ ಇದೆ, ಬಟ್ ಸ್ಟಿಲ್ 30% ಬಂದಿತ್ತು. ಸೊ ಅವಾಗ ಹೋದ ತಕ್ಷಣ ಇಮಿಡಿಯೇಟಾಗಿ ಕ್ಯಾಥ್ಲಾಬ್ ಶಿಫ್ಟ್ ಮಾಡಿಕೊಂಡು ಸೊ ನೋಡಿದ್ರೆ ಒಂದು ವೆಸಲ್ಲು 100% ಬ್ಲಾಕ್ ಆಗಿತ್ತು. ಅಂದರೆ ಈಗ ಒಂದು ಲೆವೆಲ್ 100% ಬ್ಲಾಕ್ ಆಗಿತ್ತಂದರೆ ದೆನ್ ಅವಾಗ ನನಗೆ ಆಯಿತು ವಾಟ್ ಇಸ್ ರೀಸನ್ಸ್ ಅಂತ ನನಗೆ ಅಲ್ಲಿ ಕ್ವಶನ್ ಆಗಿದೆ. ಈಗ ಹೋದ್ವಿ, ಆಮೇಲೆ ಸ್ಟೆಂಟ್ ಹಾಕ್ಸ್ಕೊಂಡ್ವಿ, ಬಂದ್ವಿ, ಐ ವಾಸ್ ಫೈನ್. ನೆಕ್ಸ್ಟ್ 1 ಅವರ್ ಆದಮೇಲೆ ನಾನು ಆರೋಗ್ಯ ವಿಭಾಗದಲ್ಲಿ ಮಾತಾಡ್ತಾ ಇದ್ದೆ. ನೆಕ್ಸ್ಟ್ ಡೇ ಡಿಸೈಡ್ ಆಗಿ ಮನೆಗೆ ಬಂದೆ. ನೆನ್ನೆ ಮತ್ತೆ ಬಂದಿಲ್ಲ, OPD ಮುಗಿಸಿದೆ, ಮತ್ತು ಹಾಸ್ಪಿಟಲ್ ನೋಡ್ಕೊತಾ ಇದ್ದೀನಿ, ಇವಾಗ ಪೇಷಂಟ್ ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ನನ್ನ ಪಾಠ ಆಯಿತು. ಸೊ ಇಲ್ಲಿ ನನಗೆ ಈಗ ನನ್ನ ಹತ್ರ ಈಗ ಸದ್ಯಕ್ಕೆ ನನಗೆ ನಾಲೆಜ್ ಇತ್ತು, ನಾನೊಬ್ಬ ಡಾಕ್ಟರ್ ಆಗಿದ್ದೆ, ಇಷ್ಟೆಲ್ಲ ಇದ್ದಿದ್ದಕ್ಕೆ ಟೈಮಲ್ಲಿ ನನಗೇನೋ ಒಂದು ಸೆನ್ಸ್ ಆಗಿದ್ದಕ್ಕೆ ಒಂದು ಇವಾಗ ಜೀವ ಕಾಪಾಡ್ಕೊಳಂಗಾಯಿತು. MI ಆಯಿತು ಅಂದರೆ, ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಇಟ್ಸ್ ಅನ್ ಇನ್ವಿಟೇಷನ್ ಫಾರ್ ಡೆತ್ ಅಂತಲೇ ಅರ್ಥ. ಅಂದರೆ ಯಮ ನಮಗೆ ಆಲ್ರೆಡಿ ಇನ್ವಿಟೇಷನ್ ಕೊಟ್ಟ ಅಂತಲೇ ಅರ್ಥ. ಅಲ್ಲಿ ಯಾವ ಮೂಮೆಂಟಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಯಮ ಇನ್ವಿಟೇಷನ್ ಕೊಟ್ಟ ಮೇಲೆ ಯಾವುದೋ ಒಂದು ದೇವರ ಒಂದು ಅನುಗ್ರಹನೋ ಏನೋ ಒಂದಿತ್ತು, ಆ ಶಿವ ಒಂದು ಕಾಪಾಡ್ದಂತ ಅಷ್ಟೇ ಹೇಳ್ಕೋಬೇಕು. ಸೊ ಈ ಒಂದು ಟೈಮನ್ನ ಎಷ್ಟೋ ಜನ ಮಿಸ್ ಮಾಡ್ಕೊತಾ ಇದ್ದಾರೆ. ಎಷ್ಟೋ ಜನ ಮಿಸ್ ಮಾಡ್ಕೊತಾ ಇದ್ದಾರೆ ಅನ್ನೋದು ಒಂದು ಆಸ್ಪೆಕ್ಟ್. ಆದರೆ ಎರಡನೇದು ಇಲ್ಲಿ ಬಂದಿರತಕ್ಕಂಥದ್ದು ನೋಡಿ, ಇಲ್ಲಿ 2 ಥರ ಇರುತ್ತೆ. ಅಂದರೆ ಹುಟ್ಟಿದ ಮೇಲೆ ಸಾವು ಅಂತಕ್ಕಂಥದ್ದು ಖಚಿತವಾಗಿ ಆಗಲೇಬೇಕು ಇವತ್ತೆಲ್ಲ ನಾಳೆ. ಆದರೆ 70 ವರ್ಷದ ಮೇಲೆ ಸಾವು ಬರ್ತಕ್ಕಂಥದ್ದೇ ಬೇರೆ, ಅದು ವಯೋಮಿತಿಯಿಂದ ಬರ್ತಕ್ಕಂಥದ್ದು. ಆದರೆ 30 ವರ್ಷದಿಂದ ಇವತ್ತಿನ ಒಂದು ಕಾಲಘಟ್ಟದಲ್ಲಿ 30 ವರ್ಷದಿಂದ 55 ಏನು ನಾವು ಯಂಗ್ ಏಜ್ ಅಂತ ಕರಿತೀವಲ್ವಾ, ಸೊ ಈ ಒಂದು ಏಜ್ ಗ್ರೂಪಲ್ಲಿ ಕೂಡ ಈ ಥರ ಅಕ್ಯೂಟ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಆಗಿ, ಅಂದರೆ ಹಾರ್ಟ್ ಅಟ್ಯಾಕ್ಸ್ ಆಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಯುವಕರು ಸಾವು ಬರ್ತಾ ಇದ್ದಾರೆ, ಅಂದರೆ ಸಾವಿಗೀಡಾಗ್ತಾ ಇದ್ದಾರೆ ಅಂತ. ಅಂದರೆ ಇದನ್ನು ಅಕಾಲಿಕ ಮರಣ ಅಂತೀವಿ. ಅಂತಿರೋ ಬಿಡಪ್ಪ ಏನಿಲ್ಲ, ನಾನು ಗಟ್ಟಿಯಾಗಿದ್ದೀನಿ ಅಂತ ಅಂದ್ಕೋಬೋದು. ಅದನ್ನು ನಾನು ಒಂದೇ ಒಂದು ಎಚ್ಚರಿಕೆ ಕೊಡ್ತಾ ಇರೋದು, ನೀವೆಷ್ಟೇ ಗಟ್ಟಿಯಾಗಿರಿ, ನೀವೇನೇ ಕೆಲಸಗಳು ಮಾಡ್ತಾ ಇರಿ, ಯಾರ್ಯಾರ್ದು ಡೇ ಆ್ಯಂಡ್ ನೈಟ್ ಶಿಫ್ಟ್ಸ್ ವರ್ಕಿಂಗ್ ಇದೆಯೋ, ಇನ್ಕ್ಲೂಡಿಂಗ್ ಮೀಡಿಯಾದವ್ರನ್ನ ಹೇಳ್ತಾ ಇರೋದು, ಡೇ ಆ್ಯಂಡ್ ವೈಟ್ ಡೈ ಆ್ಯಂಡ್ ಇದೆ, ರಾತ್ರಿ ಕೆಲಸ ಮಾಡಬೇಕು, ಬೆಳಿಗ್ಗೆ ಮಾಡಬೇಕು. ಫಾರ್ ಎಕ್ಸಾಂಪಲ್ IT ಕಂಪ್ನೀಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಡ್ರೈವರ್ಸ್ ಇರ್ಬೋದು, ಯಾರೇ ಇರ್ಬೋದು. ಈಗ ಸೊ ಇವರೆಲ್ಲ ಯಾರ್ಯಾರು, ನನ್ನ ಪ್ರಕಾರ ನಾನೊಂದು ಸಲಹೆ ಕೊಡ್ತಕ್ಕಂಥದ್ದು, 35 ವರ್ಷದ ಮೇಲೆ ಆಗಿದೆ, ನೀವೆಲ್ಲ ಚೆನ್ನಾಗಿದ್ದೀರಾ, ನಿಮಗೆ BP ಶುಗರು ಏನೂ ಇಲ್ಲ ಅಂತ ಅಂದರೂ ಕೂಡ ಅಟ್ಲೀಸ್ಟ್ ಒಂದು ಪ್ರಿವ್ಯಾಲ್ಯೂಯೇಷನ್ ಮಾಡಿಬಿಡಿ ಕಾರ್ಡಿಯಲ್. ಏನಕ್ಕಂದರೆ ಅಕಾಲಿಕ ಮರಣದಿಂದ ನೀವು ಒಬ್ಬರಿಗೆ ನಷ್ಟ ಅಲ್ಲ, ಇಡೀ ಕುಟುಂಬಕ್ಕೆ ನಷ್ಟ. ಸೊ ಅದೊಂದನ್ನು ತಡೆಗಟ್ಟಬೇಕು ಅನ್ನೋದಿತ್ತು. ಅಂದರೆ
ಒಂದು ಕಾರ್ಡಿಯಕ್ ಇವ್ಯಾಲ್ಯೂಷನ್ ಮಾಡ್ಕೊಳ್ಳಿ. ಆ ಕಾರ್ಡಿಯಕ್ ಇವ್ಯಾಲ್ಯೂಷನ್ ಅಂತ ಹೇಳಿದ್ರೆ ಕೆಲವರೆಲ್ಲ ಹೋಗ್ಬಿಟ್ಟು ಏನು ಮಾಡ್ತಾರೆ, ಇ ಸಿ ಜಿ ಮಾಡಿಸ್ಕೊತಾರೆ. ಇ ಸಿ ಜಿ ಇಸ್ ನಾಟ್ ಅನ್ ಇವ್ಯಾಲ್ಯೂಷನ್. ಜ್ಞಾಪಕ ಇಟ್ಕೊಳ್ಳಿ, ಇ ಸಿ ಜಿ ಅಂತಕ್ಕಂಥದ್ದು ನಿಮಗೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಬರ್ತಕ್ಕಂಥ ಚೇಂಜಸ್ ಅದು. ನೀವು ನಾರ್ಮಲಾಗಿ ಹೋಗಿ ಮಾಡಿಸ್ಕೊಂಡ್ರೆ ಇ ಸಿ ಜಿ ನಾರ್ಮಲಾಗೇ ಇರುತ್ತೆ ನಿಮಗೆ. ಅದೆಲ್ಲ ನೀವು ಮೊದಲೇ ಮಾಡಿಸ್ಕೊಂಡು ನಮ್ಗೆ ಏನಾದರೂ ಮುಂದೆ ಬ್ಲಾಕ್ ಆಗ್ಬೋದಾ, ಮುಂದೆ ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದಾ, ನಮಗೆ ಕಾರ್ಡಿಯಕ್ ಅಟ್ಯಾಕ್ ಆಗ್ಬೋದಾ ಅಂತ ಏನಾದರೂ ನಿಮಗೆ ಇವ್ಯಾಲ್ಯೂಷನ್ ಬೇಕಿತ್ತು ಅಂದರೆ ಅವಾಗ ದ ಬೇಸಿಕ್ ನೀಡ್ಸ್ ಏನಂತ ಹೇಳಿದ್ರೆ ಸಿಂಪಲ್ ಆಗಿ ನಿಮಗೆ ಇದು ಕೋಮಾಬಿಲಿಟೀಸ್ ಬಂದು ಯಾವುದು HbA1c ಒಂದು ಶುಗರ್ಗೆ, ಜೊತೆಗೆ ಬಿ ಪಿ ಚೆಕ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಲಿಪಿಡ್ ಪ್ರೊಫೈಲ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ 2D ಎಕೋ ಮಾಡಿಸ್ಕೋಬೋದು. ಸೊ ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನಾವು ಪ್ರಿವ್ಯಾಲ್ಯೂಷನ್ ಮಾಡ್ಕೋಬೇಕು ಅನ್ನೋದಿದ್ರೆ ಕೊರೊನರಿ ವೆಸಲ್ಸ್ ಬ್ಲಾಕೇಜ್ ನೋಡ್ಕೋಬೇಕು ಅಂತ ಹೇಳಿದ್ರೆ ಇವಾಗೆಲ್ಲ ಅಪ್ಗ್ರೇಡ್ ಇದೆ. ಇವಾಗೆಲ್ಲ CT ಕೊರೊನರಿ ಆಂಜಿಯೋಗ್ರಾಮ್ ಅಂತಲೇ ಮಾಡ್ತಾರೆ. CT ಕೊರೊನರಿ ಆಂಜಿಯೋಗ್ರಾಮ್ ಮಾಡ್ಕೊಳೋದ್ರಿಂದ ನಮಗೆ ಆಲ್ಮೋಸ್ಟ್ 95% ಎಫಿಕಸಿ ಇದೆ. ಅಂದರೆ ಅದರಲ್ಲಿ ನಿಮ್ಮ ಬ್ಲಾಕ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ ಈಗೆಲ್ಲ. ಸೊ ಅದರಲ್ಲಿ ಇಂಟರ್ವೆನ್ಷನ್ ಏನಿಲ್ಲ, ಅಲ್ಲಿ ಏನೋ ದೊಡ್ಡದಾದ ಪ್ರೊಸೀಜರ್ ಮಾಡೋಂಗಿಲ್ಲ. OPD ಥರ ಹೋಗೋದು, ಮಾಮೂಲಿ CT ಮಾಡಿಸ್ಕೊಳೋ ಥರ ಮಾಡಿಸ್ಕೊಂಬರೋದಿರುತ್ತೆ. ಸೊ ಈ ಒಂದು CT ಆಂಜಿಯೋಗ್ರಾಮ್ನಾದರೂ ನೀವು ಯುಟಿಲೈಸ್ ಮಾಡಿಕೊಂಡ್ರೆ ಏನಾದರೂ ಬ್ಲಾಕ್ ಆಗ್ತಿತ್ತು ಅಂತ ಹೇಳಿದ್ರೆ ಮೊದಲೇ ಗೊತ್ತಾಯಿದ್ರೆ ಸೊ ನೀವು ನಿಮ್ಮ ಜೀವಗಳನ್ನು ಕಾಪಾಡ್ಕೊಳ್ಬೋದು. ಸೊ ಇದು ಒಂದು ಆಸ್ಪೆಕ್ಟ್. ಸೊ ಎರಡನೇ ಏನಂತ ಹೇಳಿದ್ರೆ ಇಲ್ಲಿ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ನಾನು ನೆಕ್ಸ್ಟ್ ಡೇನೇ ನಾನು ಬೆಡ್ ಮೇಲೆ ಮಲಗಿದ್ದೀನಿ, ನಾನು ಇದನ್ನೇ ಯೋಚನೆ ಮಾಡಿದೆ. ಈಗ ನನಗೆಲ್ಲ ಗೊತ್ತಿದ್ದಕ್ಕೆ, ನನಗೆಲ್ಲ ಇಷ್ಟೆಲ್ಲ ಅನುಕೂಲ ಇದ್ದದಕ್ಕೆ ನಾನು ಈ ಥರ ಮಾಡಿಕೊಂಡೆ, ಓಕೆ ಟುಡೇ ಐ ಫೈನ್. ಇಲ್ಲ ಇಷ್ಟೊತ್ತಿಗೆ ಇರ್ತಿರ್ಲಿಲ್ಲ. 1 ಅವರಲ್ಲಿ 30% ಬಂತು ಎಜೆಕ್ಷನ್ ಫ್ರಾಕ್ಚರ್ ಅಂದರೆ ಒಂದು 45 ಮಿನಿಟ್ಸಲ್ಲಿ. ಸೊ ಇನ್ನೊಂದು ಅವರ್ ಲೇಟ್ ಆಗಿತ್ತು ಅಂದರೆ ಔಟ್ ಆಗಿ ಅಂದರೆ ಇವತ್ತವರೆಗೂ ನಾನು ಬದುಕಿರ್ತಿರ್ಲಿಲ್ಲ, ಅದು ಶೋರ್. ಸೊ ಅದನ್ನೇ ಯೋಚನೆ ಮಾಡಿದೆ ಕೂತ್ಕೊಂಡು. ಸೊ ಮಣಿಪಾಲ್ ಹಾಸ್ಪಿಟಲಲ್ಲಿ ಇಮಿಡಿಯೇಟಾಗಿ ವರ್ತೂರು ಮಣಿಪಾಲಲ್ಲಿ ಸ್ವಲ್ಪ ಮ್ಯಾನೇಜ್ಮೆಂಟ್ ಇರೋ ಕಡೆ ಕರೆದೆ, ಅಲ್ಲಿಗೆ ಕರೆದು ಬಂದು ಕೇಳಿ ನೋಡಿದೆ. ಅವ್ರಿಗೊಂದು ಕೇಳಿದೆ, ಈ CT ಆಂಜಿಯೋ ಅದೆಲ್ಲ ನಿಮ್ಮಲ್ಲಿ ಎಷ್ಟಾಗುತ್ತೆ ಮಾಡೋಕ್ಕೆ ಅಂತ. ಅವ್ರು 12,500 ಅಂತ ಹೇಳಿದ್ರು. ಸೊ ಅವ್ರಿಗೊಂದು ಕೇಳಿದೆ ನಾನು, ಸಪೋಸ್ ಈಗ ಒಂದು ಮಾಸ್ ಡ್ರೈವ್ ಮಾಡಿ ಅಟ್ಲೀಸ್ಟ್ ಜನಕ್ಕೆ ಹೆಲ್ಪ್ ಆಗೋ ಥರ ಈ ಹೈ ರಿಸ್ಕ್ ಇರ್ತಕ್ಕಂಥವರೆಲ್ಲ ಬಂದು ಅವರೇ ಬಂದು ನಮಗೆ CT ಆಂಜಿಯೋ ಬೇಕು ಅಂತ ಹೇಳಿದ್ರು. ಸೊ ನೀವು ಎಷ್ಟು ಕಡಿಮೆ ಮಾಡ್ಬೋದು ಅಂತ ಅವರು ಅದನ್ನು 10,000 ಮಾಡ್ಕೋಬೋದು, ನಾವು ಇನ್ನೊಂದು 2,500 ಡಿಸ್ಕೌಂಟ್ ಮಾಡ್ಕೋಬೋದು. ವಿತ್ ನಾವು ಒಂದು ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಫ್ರೀ ಕೊಡಿಸ್ಬೋದು ಈ ಥರ ಆದರೆ ಅಂತ ಅವ್ರ ಕಡೆಯಿಂದ ಏನಾಗುತ್ತೆ ಅವ್ರು ಸಾಧ್ಯವಾಗುತ್ತೆ ಅವ್ರು ಹೇಳಿದ್ದಾರೆ. ಅಂದರೆ ಇಲ್ಲಿ ನಾನು ಇವತ್ತು ನಿಮ್ಗೆ ಎಲ್ಲರಿಗೂ ಹೋಗಿ ಮಣಿಪಾಲ್ ಹಾಸ್ಪಿಟಲ್ CT ಆಂಜಿಯೋ ಮಾಡ್ಕೊಳ್ಳಿ ಅಂತ ನಾನು ಪ್ರಮೋಟ್ ಮಾಡ್ತಾಯಿಲ್ಲ ನಿಮ್ಮನ್ನು. ಯಾರ್ಯಾರು ಹೈ ರಿಸ್ಕ್ ಗ್ರೂಪ್ ಇದ್ದೀರಾ, ಯಾರ್ಯಾರ ಹತ್ರ ನಿಮಗೆ ಒಂದು 10,000 ರೂಪಾಯಿ ದುಡ್ಡಿಗೆ ಕೊರತೆ ಇಲ್ಲ ಅಂದರೆ ನೀವು ಒಂದು ವೆಹಿಕಲ್ ಇಟ್ಕೊಂಡು ಒಂದು ಕಾರ್ಗೆ ಸರ್ವಿಸ್ ಮಾಡ್ಸೋಕ್ಕೆ 20,000 30,000 ಸುರಿತೀವಿ ನಾವು ವರ್ಷಕ್ಕೆ. ಇಲ್ಲಿ ನಿಮ್ಮ ಲೈಫ್ ಟೈಮ್ ಇದು 30 ವರ್ಷ ಅಂದರೆ 35 ವರ್ಷ ಆಗಿರ್ತಕ್ಕಂಥವ್ರು, ವರ್ಕ್ ಸ್ಟ್ರೆಸ್ ಇರ್ತಕ್ಕಂಥವ್ರು, ನೀವೆಲ್ಲ ನಾರ್ಮಲ್ ಆಗಿ ಎಲ್ಲ ಕೆಲಸ ಗಟ್ಟಿಯಾಗಿ ಮಾಡ್ತಿದ್ದಂತಿದ್ರು ಪರವಾಗಿಲ್ಲ, ಒಂದು 10,000 ಕೊಟ್ಟು CT ಮಾಡ್ಕೊಳ್ಳಿ. ದುಡ್ಡು ಇರ್ತಕ್ಕಂಥವ್ರು ನಿಮ್ಮ ಹತ್ರ ದುಡ್ಡು ಕಡಿಮೆ ಇತ್ತು ಅಂದರೆ ನೀವು ಅಲ್ಲೋಗಿ ಮಾಡಿಸ್ಕೊಬೇಡಿ. ಜಯದೇವ್ ಹಾಸ್ಪಿಟ್ಲ್ ಇದೆ, ಹೋಗಿ ಮಾಡಿಸ್ಕೊಳ್ಳಿ. ಇನ್ನೂ ಕೆಲವು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಇದ್ದರೆ ಫೆಸಿಲಿಟಿ ಇದ್ದರೆ ಎಸ್ಪೆಷಲಿ ಅದಕ್ಕೆ 128 ಸ್ಲೈಸ್ ಅಂತೀವಿ CT, ಅದು ಬೇಕಾಗುತ್ತೆ. ನಾರ್ಮಲ್ CTಯಲ್ಲಿ ಆಗಲ್ಲ. ಮತ್ತು ಎಲ್ಲ CT ಸ್ಕ್ಯಾನ್ಸಲ್ಲಿ ಹೋಗ್ಬಿಟ್ಟು ನೀವು ಕೇಳಕ್ಕೆ ಹೋಗಬೇಡಿ, ಎಲ್ಲ CT ಸ್ಕ್ಯಾನ್ಸಲ್ಲಿ ಆಗಲ್ಲ ಅದು. ಸೊ ಎಲ್ಲಿ 128 ಸೈಡ್ಸ್ ಇರುತ್ತೆ ಅಲ್ಲಿ ಮಾಡ್ತಾರೆ ಅದನ್ನು CT ಆಗಿ ಅಂತಕ್ಕಂಥದ್ದು. ಸೊ ನಿಮ್ಮ ಇಲ್ಲಿರ್ತಕ್ಕಂಥದ್ದು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಬೇಕು ಅನ್ನೋದಿದ್ರೆ, ನಿಮ್ಮ ಫ್ಯಾಮಿಲಿಗೆ ನೀವು ಆಸರೆಯಾಗಿರಬೇಕು ಅನ್ನೋದಿದ್ರೆ, ನಿಮ್ಮ ಮನಸ್ಸಲ್ಲಿದ್ದರೆ ಆ ಒಂದು ಅದೇ ನಾನು ಚೆನ್ನಾಗಿದ್ದೀನಲ್ಲ ಅನ್ನೋ ಒಂದು ಮೊಂಡುತನನ ಬಿಟ್ಟು ಒಂದು ಸಾರಿ ಇವ್ಯಾಲ್ಯೂಷನ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ನಾನಿವತ್ತು ಈ ಒಂದು ವಿಚಾರವಾಗಿ ನಾನು ಇದನ್ನು ಒಂದು ಮಾಧ್ಯಮದ ಮುಖಾಂತರ ಹಂಚ್ಕೊಳ್ತಾ ಇರೋದು. ಜೊತೆಗೆ ನಿಮಗೂ ನೋಡಿ ಅಂತ ಇದಕ್ಕೆ ರಿಕ್ವೆಸ್ಟ್ ಮಾಡಿದ್ದು. ಯಾಕಂದರೆ ನಾವು ಚೆನ್ನಾಗಿದ್ದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ ಹೊರತು ನಮ್ಮ ಬಾಡಿಯಲ್ಲಿ ಏನಾಗ್ತಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಎಷ್ಟೋ ಸಲ ನಮಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀವಿ, ನಮ್ಮ ಬಿಸಿ ಶೆಡ್ಯೂಲ್ ಏನಾಗುತ್ತೆ, ನಮ್ಮ ಕೆಲಸದ ಬಗ್ಗೆ ಹೋಗ್ತಾ ಇರ್ತೀವಿ ಹೊರತು ನಮ್ಮ ಬಗ್ಗೆ ನಾವು ನೋಡ್ಕೊಂಡಿರಲಿಲ್ಲ. ಸೊ ಹೆಚ್ಚು ಕಡಿಮೆ ಆಯಿತು ಕಾಲಿಕ ಮಾಡೋ ಹೊಂದಿದ್ವಿ ಅಂತ ಹೇಳಿದ್ರೆ ನಮ್ಮೊಬ್ಬರಿಗಲ್ಲ ನಷ್ಟ ಆಗ್ತಕ್ಕಂಥದ್ದು, ಸಾಯೋರ ಜೊತೆಗೆ ಅವ್ರ ಕುಟುಂಬಕ್ಕೂ ನಷ್ಟ ಆಗುತ್ತೆ. ಸೊ ಇದೊಂದು ವಿಚಾರವನ್ನು ಜ್ಞಾಪಕ ಇಟ್ಕೊಂಡು ದಯವಿಟ್ಟು ಸಾಧ್ಯವಾದರೆ ಒಂದು CT ಆಂಜಿಯೋ ಮಾಡ್ಕೊಳ್ಳೋ ಕಡೆ ನೀವು ಗಮನ ಹರಿಸ್ರಿ. ಅದರ ಬ್ಲಾಕೇಜ್ ಗೊತ್ತಾಯಿತು ಅಂದರೆ ಮೊದಲೇ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಬೋದು ಅಂತ ಇಷ್ಟಪಡ್ತೀನಿ. ಸರ್, ಇದೇ ವಿಚಾರವಾಗಿ ಈಗ ಕೋವಿಡ್ ಬಂದಾಗ ಸರ್ಕಾರ ಯಾವ ರೀತಿ ಕ್ರಮ ವಹಿಸಿ ತಪಾಸಣಾ ಶಿಬಿರಗಳನ್ನು ಮಾಡಿ ಸ್ಕ್ರೀನಿಂಗ್ ಮಾಡ್ತಾ, ಈ ವಿಚಾರವಾಗಿ ಗೌರ್ಮೆಂಟ್ ಏನು ಕ್ರಮ ತಗೊಳ್ಬೋದು ಸರ್? ಈಗ ನೀವು ಕೋವಿಡ್ ವಿಚಾರ ಬಂದಿದ್ದಕ್ಕೆ ಒಂದು ವಿಷಯ ಹೇಳಲೇಬೇಕು ಇವತ್ತು. ನೋಡಿ, ಕೋವಿಡ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮೊದಲಿನ ಕಾಲಘಟ್ಟಕ್ಕೆ ಅಂದರೆ ಒಂದು 5 ವರ್ಷದ ಹಿಂದೆಗೆ ಈಗ ನಾವು ಕಂಪೇರ್ ಮಾಡಿ ನೋಡ್ತಾ ಇದ್ರೆ ಸ್ಟ್ರೋಕ್ ಇನ್ ಯಂಗ್ ಅಂದರೆ ನಾವು ಬ್ರೈನ್ ಸ್ಟ್ರೋಕ್ ಆಗತಕ್ಕಂಥದ್ದು ಯಂಗ್ ಗ್ರೂಪಲ್ಲಿ, ಕಾರ್ಡಿಯಕ್ ಅರೆಸ್ಟ್ ಆಗ್ತಿರ್ತಕ್ಕಂಥದ್ದು ಯಂಗ್ ಗ್ರೂಪಲ್ಲಿ, ಹಾರ್ಟ್ ಅಟ್ಯಾಕ್ ಇದು ನಿಜವಾಗ್ಲೂ ಇನ್ಸಿಡೆನ್ಸ್ ಅನ್ನೋದು ಜಾಸ್ತಿ ಆಗಿದೆ.
ಕೊರೋನಾ ಬಂದು ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ. ಅದೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಕರ್ನಾಟಕದಲ್ಲೇ ಭಾಳಷ್ಟು ಸಾರಿ ಮಾಧ್ಯಮಗಳಲ್ಲೇ ಭಾಳಷ್ಟು ಚರ್ಚೆ ಆಗಿದ್ದದು. ಹಾಸನದಲ್ಲೂ ಭಾಳ ಇಶ್ಯೂಗಳಾಯಿತು, ಬೆಂಗಳೂರಲ್ಲೇ ಭಾಳ ಇಶ್ಯೂಸ್ ಆಯಿತು, ಭಾಳಷ್ಟು ಚರ್ಚೆಗಳಾಯಿತು. ಈಗ ನನ್ನ ಒಂದು ಒಪಿನಿಯನ್ ಪ್ರಕಾರ ಹೇಳೋದು ಅಂತ ಹೇಳಿದ್ರೆ, ಅಲ್ಲಿ ಎಷ್ಟೋ ಜನ ತಪ್ಪು ಮಾಹಿತಿ ಕೊಟ್ಟರು, ಕೊರೋನಾ ವ್ಯಾಕ್ಸಿನ್ ತೊಗೊಂಡಿದ್ದಕ್ಕೆ ಹೀಗಾಯಿತು ಅಂತ. ಬಟ್ ಕೊರೋನಾ ವ್ಯಾಕ್ಸಿನ್ ತೊಗೊಂಡಿದ್ದಕ್ಕಾಗಿಲ್ಲ. ಅದು ಅಲ್ಲಿ ಆಗ್ತಿರೋದೇನೆಂದರೆ, ಕೋವಿಡ್ ಅಂತಕ್ಕಂಥ ವೈರಸ್ಸು ಬರೀ ಯಾರಿಗೆ ಕಾಯಿಲೆ ಬಂದು ಅಡ್ಮಿಟ್ ಆಗಿದ್ದಾರಲ್ಲ ಹಾಸ್ಪಿಟ್ಲಲ್ಲಿ ಅವ್ರಿಗಷ್ಟೇ ಬಂದಿದ್ದಲ್ಲ, ಅದು ಪ್ರತಿಯೊಬ್ಬರಿಗೂ ಬಂದಿರುತ್ತೆ. ಅದು ವೈರಸ್ಸು ಪ್ರತಿಯೊಬ್ಬರಿಗೂ ಸ್ಪ್ರೆಡ್ ಆಗಿರುತ್ತೆ. ಅಂದರೆ ಅವರವರ ಇಮ್ಯುನಿಟಿ ಮೇಲೆ ಅದು ಯಾವ ಥರ ರಿಯಾಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿ. ಕೆಲವರಿಗೆ ಅಡ್ಮಿಟ್ ಆಗಬೇಕಾಗಿರುತ್ತೆ, ಕೆಲವರು ಮನೆಯಲ್ಲೇ ಮಾತ್ರೆ ತಗೋತಾರೆ, ಕೆಲವರಿಗೆ ಸಿಂಟಮ್ಸೇ ಬಂದಿರಲ್ಲ. ಅವ್ರಿಗೆ ಒಂದಿನ ಸ್ವಲ್ಪ ಫೀವರ್ ಬಂದು ಹೊರಟೋಗಿರುತ್ತೆ ಅವ್ರಿಗೆ. ಸೊ ಅವ್ರ ಇಮ್ಯುನಿಟಿ ಮೇಲೆ ಅದು ಡಿಪೆಂಡ್ಸ್ ಅಷ್ಟೇ ಆಗಿರ್ತಕ್ಕಂಥದ್ದು. ಆದರೆ ಕೋವಿಡ್ ಪ್ರತಿಯೊಬ್ಬ ಮನುಷ್ಯನಿಗೂ ಬಂದಿರುತ್ತೆ. ಒಂದು ಯಾರ್ಯಾರಿಗೆ ಕೋವಿಡ್ ಬಂದು ಹೋಗಿದೆ ಅಂಥವ್ರಿಗೆ ಅದು ಪ್ರೂವ್ ಅಂತ ಹೆಂಗಿದೆ ಅಂದರೆ, ಬರ್ತಾ 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 ಕಾರ್ಡಿಯಕ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಓವರ್ ಪೀರಿಯಡ್ ಆಫ್ ಟೈಮ್ ಏನಾಗ್ತಾ ಇದೆ ಅದರಲ್ಲಿ ಭಾಳಷ್ಟು ಇದೆ. ಅದರಲ್ಲಿ ಅಂದರೆ ನಾವು ರಕ್ತನಾಳಗಳಿರ್ತಕ್ಕಂಥದ್ದಕ್ಕೂ ಇನ್ಫೆಕ್ಷನ್ ಆಗುತ್ತೆ ಅದರಲ್ಲಿ. ಎಂಡೋಥಿಲಿಟಿಸ್ ಅಂತೀವಿ, ಮತ್ತು ಎಂಡೋಕಾರ್ಡಿಟಿಸ್ ಅಂತೀವಿ, ಅಂದರೆ ಹಾರ್ಟ್ಗೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು. ಆಮೇಲೆ ಇದೆಲ್ಲ ಆಗೋದ್ರಿಂದ ನಮಗೆ ಮೈಕ್ರೋಥ್ರಾಮಸ್ ಅಂತೀವಿ, ಅಂದರೆ ಚಿಕ್ಕ ಚಿಕ್ಕ ರಕ್ತನಾಳಗಳಲ್ಲಿ ಥ್ರಾಂಬಸ್ ಫಾರ್ಮ್ ಆಗ್ತಕ್ಕಂಥದ್ದು. ಸೊ ಆ ಒಂದು ರಿಸ್ಕನ್ನು ಈ ಕೊರೋನಾ ವೈರಸ್ ಕೊಡ್ತಾ ಇದೆ ಇವಾಗ. ಸೊ ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕಿತ್ತು ನಾವು. ಮೋಸ್ಟ್ಲಿ ಅದು ಒಂದು ಕಾರಣ ಇರ್ಬೋದು. ಇವಾಗ ನಮ್ಮ ವಿಷಯದಲ್ಲೂ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಇರ್ಬೋದು, ನನಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇರ್ಬೋದು. ಸೊ ಈ ಒಂದು ವಿಚಾರಕ್ಕೆ ಬಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಈಗ ನೋಡಿ, ಒಂದು ದಿನಕ್ಕೆ ಇದನ್ನ ಮತ್ತೆ ಗಮನ ಇಟ್ಟು ಕೇಳ್ಕೊಳ್ಳಿ. ಪ್ರತಿದಿನ ಕರ್ನಾಟಕದಲ್ಲಿ, ಏಕೆಂದರೆ ಇದನ್ನ ಈಗ ನೋಡಿ, ನಾವು ಈಗ ಕೆಲವರು ಯೂಟ್ಯೂಬರ್ಸ್ ಎಲ್ಲನೂ ನಾವು ಆ ಲೆವೆಲ್ಗೆ ಹೋಗೋಕ್ಕಾಗಲ್ಲ. ಏನು ಇಡೀ ಕರ್ನಾಟಕದ ಲೆವೆಲ್ ಇವ್ಯಾಲ್ಯೂಷನ್ ಮಾಡೋಕ್ಕಾಗಲ್ಲ. ಈ ಕೆಲವರು ಯಾವುದು ಟಿ ವಿನೇ ಇರ್ಬೋದು, ಪಬ್ಲಿಕ್ ಟಿ ವಿ ಇರ್ಬೋದು, ಇವರೆಲ್ಲ ದೊಡ್ಡ ಮಟ್ಟದಲ್ಲಿ ಫ್ರಂಟ್ ಲೈನ್ ಮೀಡಿಯಾಸ್. ಸೊ ಇವರು ಆ ಒಂದು ವಿಷಯನ ಬೇಕಾದ್ರೆ ಗಣತಿಗೆ ತಗೊಂಡು ಅವರು ಎನ್ಕ್ವೈರಿ ಮಾಡಿ ಒಂದೇನೋ ಒಂದು ಮಾಡಲಿ. ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಟ್ರೈಕಾಗ್ ಅಂತ, ನಾವು ECG ತಗೋತೀವಲ್ಲ, ಅದು ಟ್ರೈಕಾಗ್ ಅಂತ ಒಂದು ಇದಿರುತ್ತೆ, ಕಂಪನಿ ಕಡೆಯಿಂದನೇ ECG ಮಾಡಿಸ್ತಾ ಇರ್ತೀವಿ. ಅದರಲ್ಲಿ ರಿಪೋರ್ಟಿಂಗ್ ಬರುತ್ತೆ, ಕಾರ್ಡಿಯಾಲಜಿ ರಿಪೋರ್ಟಿಂಗ್ ಬರುತ್ತೆ. ಅದನ್ನ ತಗೊಂಡು ಒಂದು ಇಟ್ಕೊಂಡ್ರೆ 50% ಅದರಲ್ಲಾಗುತ್ತೆ, 50% ಇಂಡಿವಿಜುವಲ್ ಆಗ್ತಾ ಇದೆ ಈಗ, ಇನ್ಕ್ಲೂಡಿಂಗ್ ಜಯದೇವರ ಅಂತ. ಅದನ್ನ ಒಂದು ತಿಂಗಳದ ವರದಿ ತಗೊಂಡು ನನಗೆ, ನಾವು 1 ವರ್ಷದ ಬೇಡ, 10 ವರ್ಷದ ಬೇಡ, 1 ತಿಂಗಳದ ವರದಿ, ಯಾವುದೋ ಒಂದು ಡಿಸೆಂಬರ್ದ ವರದಿ ಅಂತ ತಗೊಳ್ಳಿ, ಫುಲ್ ಮಂತ್ 1 ಮಂತ್ ಎಷ್ಟು ಜನಕ್ಕೆ ಮೀಡಿಯಾದವರು ಮಾಡಬೇಕು, ಜೊತೆಗೆ ಜನಗಳು, ಯಾಕಂದರೆ ಇದು ಜನಗಳು ಬೇಕಾಗಿರ್ತಕ್ಕಂಥದ್ದು. ಈಗ ನೋಡಿ, ಈ ಒಂದು ಮಾಹಿತಿ ಕೊಟ್ಟು ಈ ಒಂದು ವಿಡಿಯೋ ಮಾಡಿ ಖಂಡಿತ ಹೇಳ್ತೀನಿ, ನನಗೇನು ಲಾಭ ಇಲ್ಲ, ಇದರಿಂದ ಏನೂ ಇಲ್ಲ. ನನಗೆ ಸಾವು ಬಂದಿತ್ತು, ನನಗೆ ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ಇನ್ನು 15 ವರ್ಷ ನಾನು ಬದುಕಿರ್ತೀನಿ ಅಂತ ನನಗೆ ಗ್ಯಾರಂಟಿ ಇದೆ. ಈಗ ಸ್ಟೆಂಟ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಇನ್ನೊಂದ್ಸರಿ ಚೆಕ್ ಮಾಡಿಸ್ಕೊಂಡ್ರೆ ಆಗುತ್ತೆ. ಇದು ನಿಮಗೆ ಜನಗಳಿಗೋಸ್ಕರ ಇದೊಂದು ಮಾಹಿತಿ ಆಗಲಿ, ಅಂದರೆ ಎಲ್ಲ ಕರೆಕ್ಟಾಗಿದ್ದೀವಿ ಅಂತ ನಾವು ಎಲ್ಲೋ ಒಂದು ಕಡೆ ಯಾಮಾರ್ಕೊಂಡು ಹೋಗ್ಬಾರ್ದು. ನಾವು ಕರೆಕ್ಟಾಗಿದ್ದೀವಿ ಅಂದ್ಕೊಂಡು ಆ ಮುಂಡು ಧೈರ್ಯ ಬಿಟ್ಟು, ನಾವು ಕೆಲಸ ಮಾಡೋದೇ ಬೇರೆ, ದೇಹನೇ ಬೇರೆ. ಒಂದು ಏಜ್ ಬಂದಮೇಲೆ, ಮೊದಲೆಲ್ಲ 50 ವರ್ಷ ಆಗೋದು, ಇವು 35 ವರ್ಷಕ್ಕೆ ಚೇಂಜಸ್ ಆಗ್ತವೆ. ಸೊ ದಯವಿಟ್ಟು ನಾನು ಹೇಳೋದೊಂದೇ ಜನಗಳಿಗೆ, ಒಂದು ಕಡೆ ಸರ್ಕಾರದ ಕಡೆ ಪ್ರೆಷರ್ ಹಾಕಿಸಿ ಅದನ್ನು ಮಾಸ್ಕಿಂಗ್ ಮಾಡೋ ಥರ ಮಾಡಿ, ಆದಷ್ಟು ಶೇರ್ ಮಾಡಿ. ಅವ್ರಿಗೆ ಗೊತ್ತಾಯ್ತು ಅಂದರೆ ಡೆಫಿನೆಟ್ಲಿ ಇದನ್ನು ಕನ್ಸಿಡರ್ ಮಾಡ್ತಾರೆ, ಅವೊಂದು ಇವ್ಯಾಲ್ಯೂಷನ್ ಮಾಡ್ತಾರೆ, ಕಮಿಟಿ ಮಾಡ್ತಾರೆ. ಅದರಿಂದ ಈ ಥರ ಮಾಡಿ ಮಾಸ್ಕಿಂಗ್ ಆಯಿತು ಅಂದರೆ ಜನಗಳಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾರ್ಯಾರು ಈಗ ಈ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ರು ಅವ್ರು ನಿಮ್ಮ ಕಂಪ್ನಿಗಳಿಗೆ ಸ್ವಲ್ಪ ಹೇಳಿ, ಏನೋ ಒಂದು ಕನ್ಸೆಷನ್ ಮಾಡಿಸೋದು, ಇನ್ನೊಂದು ಮಾಡಿಸೋದು ಮಾಡಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ. ದುಡ್ಡು ಇರೋರಾದರೆ, ನೀವು ಕಾರ್ ಇಟ್ಟೋರಾದರೆ, ನೀವು ಇದು ಕಾರ್ ಸರ್ವಿಸ್ ಕೊಟ್ಟಷ್ಟು ಖರ್ಚಲ್ಲ ಅಂತ ತಿಳ್ಕೊಳ್ಳಿ. ಒಂದು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ. ಸೊ ಈ ಥರ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ತೀರ. ಸೊ ಅದರಿಂದ ನಿಮ್ಮ ಜೀವ ಉಳಿಸ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಜೀವ ಉಳಿದಾಗಿರುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾನೆ. ಸೊ ಇದು ಬಿಟ್ಟು ಲಾಸ್ಟಿಗೆ ಇನ್ನೊಂದು ಮಾತಾಡ್ತೀನಿ. ಇದು ಪ್ರತಿ ಸಲ ಯಾಕಂತ ಹೇಳಿದ್ರೆ, ಕೆಲವರು ಅವಿವೇಕಿಗಳು ಅಂತ ಇರ್ತಾರೆ. ಅವರು ಬರೀ ಇವಾಗ ಯೂಟ್ಯೂಬಲ್ಲೋ ಈಗ ಚಾನಲ್ಲೋ ಒಂದು ಕ್ಯಾಪ್ಷನ್ ನೋಡ್ಬಿಟ್ಟು ಅದಕ್ಕೇನೆ ಕಮೆಂಟ್ ಹೊಡೆದಿರ್ತಾರೆ, ಪೂರ್ತಿ ಮಾಹಿತಿನೇ ನೋಡಿರಲ್ಲ ಅವರು. ದಯವಿಟ್ಟು ಯಾರೇ ಆಗಲಿ ಪೂರ್ತಿ ಮಾಹಿತಿ ಏನು ಕೊಟ್ಟಿದ್ದೀವಿ ಅಂತ ಕೇಳಿಸ್ಕೊಳ್ಳಿ, ಅಲ್ಲಿ ಏನು ನಡೆದಿದೆ ಅಂತ ನೋಡಿ, ಒಂದ್ಸರಿ ನೋಡಿ ಅದಾದಮೇಲೆ ನಿಮ್ಮ ವಿಚಾರನ ಕಮೆಂಟ್ ಮಾಡೋಕ್ಕೆ ಮಾಡಿ. ಅವಾಗ ನಿಮಗೆ ಅನಿಸಿದ್ರೆ 1000 ಜನಕ್ಕೆ ಶೇರ್ ಮಾಡಿ. ಸೊ ಇದು ಒಂದು ಒಳ್ಳೆ, ಇವತ್ತು ಏನು ಇದನ್ನು ಪ್ರೆಸ್ ಮೀಟ್ ಮಾಡಿರ್ತೀವಿ, ಇದು ಒಂದು ಏನಿದೆ ಫಲವತ್ತಾಗಬೇಕು, ಇದಕ್ಕೆ ಒಂದು ಫ್ರೂಟ್ಫುಲ್ ಆಗಿ ನಾವು. ಸೊ ಫಲವತ್ತತೆ ಬರೋ ಥರ ನಮಗೆ ಏನೋ ಒಂದು ಒಳ್ಳೆಯ ರಿಸಲ್ಟ್ ಬರಲಿ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ಒಂದು ಕಡೆಯಾಗಿ, ಸೊ ಎಲ್ಲ ಜೀವಗಳ ಕಾಪಾಡೋಕ್ಕೆ ಒಂದು ಸರ್ಕಾರದಿಂದ ಒಂದು ಪ್ರೋಗ್ರಾಮ್ ಆಗೋ ಮಟ್ಟಕ್ಕೆ ಈ ಒಂದು ಸ್ಟೇಟ್ಮೆಂಟ್ ತೊಗೊಂಡೋಗ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ನೀವು ಕಾಪಾಡ್ಕೊಳ್ಳಿ.
ಒಂದು ಕೆಲವರಿಗೆ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗುತ್ತೆ, ಈ ಎಡಗಡೆ ಭಾಗದಲ್ಲಿ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಇವನ್ ಬ್ರೀತ್ ತಗೊಳಕ್ಕಾಗಲ್ಲ, ಹೊಟ್ಟೆಗೆ ಹಿಡ್ಕೊಂಡಂಗಿರುತ್ತೆ, ಯಾರೋ ಹಿಡ್ಕೊಂಡ್ಬಿಟ್ಟಿರ್ತಾರೆ ಏನೋ ಥರ ಹಾರ್ಟ್ನ. ಎರಡನೇದು ಎಪಿಗ್ಯಾಸ್ಟ್ರಿಕ್ ಅಂತೀವಿ, ಅಂದರೆ ಎದೆ ಭಾಗದಿಂದ ಕೆಳಗಡೆ ಅಲ್ಲಿ ಏನೋ ಉರಿ, ಸೇಮ್ ನಿಮಗೆ ಗ್ಯಾಸ್ಟ್ರೈಟಿಸ್ ಥರ ಇರುತ್ತೆ ಅಲ್ಲಿ. ಅದಕ್ಕೆ ಎಷ್ಟೋ ಜನ ಮಿಸ್ ಮಾಡ್ಕೊಂಡೋಗಿ ಪ್ಯಾಂಟ್ ಆಫ್ ಇಂಜೆಕ್ಷನ್ನು ಇನ್ನೊಂದು ಸಿರಪ್ ಕುಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ ಎಷ್ಟೋ ದಿನ. ಅದು ಎರಡನೇದು. ಮೂರನೇದು ಕೆಲವರಿಗೆ ಗಿಡಿನೆಸ್ ಬರುತ್ತೆ. ಅದರಲ್ಲಿ ಕೆಲವರಿಗೆ ಏನಿಲ್ಲ, ವಾಮಿಟಿಂಗ್ ಬಂದ್ಬಿಡುತ್ತೆ, ಕೆಲವರಿಗೆ ಭಾಳ ವಾಮಿಟಿಂಗ್ ಆಗ್ತಾ ಇರುತ್ತೆ, ಗಿಡಿನೆಸ್ ಬರ್ತಾ ಇರುತ್ತೆ. ಅವ್ರಿಗೆ ಹೇಳ್ತಾರೆ ಗಿಡಿನೆಸ್ ಬಂದು ಬಿದ್ದಂಗೆ ಆಗ್ಬಿಡುತ್ತೆ. ಸೊ ಈ ಥರ ಯಾವುದೇ ಬಂದರೂ ಅಲ್ಲಿ ಇರ್ತಕ್ಕಂಥದ್ದು ಎರಡೇ ವಿಷಯ. ನಮಗೆ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗೆ ಚೆಸ್ಟ್ ಪೇನ್ ಕಾಣಿಸ್ಕೊತಾ ಇದೆ, ಗಿಡಿನೆಸ್ ಬರುತ್ತೆ, ವಾಮಿಟಿಂಗ್ ಆಯ್ತಾ ಇತ್ತು ವಿತೌಟ್ ಎನಿ ರೀಸನ್, ಅಂದರೆ ಏನು ಫುಡ್ ಪಾಯ್ಸನಿಂಗ್ ಇಲ್ಲ, ಏನೂ ಇಲ್ಲ, ಕರೆಕ್ಟಾಗಿದ್ದೀನಿ ಏನಾಗಿದ್ರೆ ಎರಡೇ ಯೋಚನೆ ಮಾಡಬೇಕು, ಇಲ್ಲ ಕಾರ್ಡಿಯಾಕ್ ಇರಬೇಕು, ಇಲ್ಲ ಬ್ರೈನ್ ಇರಬೇಕು, ಅಲ್ಲಿ ಬರ್ತಕ್ಕಂಥದ್ದು. ಸೊ ಅವಾಗ ನಾವು ಇಂಪಾರ್ಟೆಂಟ್ ಇಮಿಡಿಯೇಟ್ ನಮಗೆ ಬ್ರೈನ್ಗಾದರೆ ನಮಗೆ 4 ಗಂಟೆ ಟೈಮ್ ಇದೆ ಬ್ರೈನ್ ಅಟ್ಯಾಕ್ಗೆ, ನಿಮಗೆ ಗೋಲ್ಡನ್. ಬಟ್ ಇಲ್ಲಿ ಕಾರ್ಡಿಯಾಕ್ ಇರ್ತಕ್ಕಂಥದ್ದು 1 ಅವರ್ ನಮಗೆ. ಸೊ ಅವಾಗ ಏನು ಮಾಡಬೇಕು, ಇಮಿಡಿಯೇಟ್ ನಾವು ಕಾರ್ಡಿಯಾಕ್ ಇಂಪಾರ್ಟೆನ್ಸ್ ಕೊಡಬೇಕು. ಅವಾಗ ಇಮಿಡಿಯೇಟ್ ಆಗಿ ಒಂದು ECG ಮಾಡಿಸ್ಕೊಂಡಿದ್ವಿ. ನನಗೆ ಏನೂ ಆಗಿಲ್ಲ, ಬರೀ ಸ್ವಲ್ಪ ಚೆಸ್ಟ್ ಪೇನು, ನಾನು ಗಟ್ಟಿಯಾಗಿ ಓಡಾಡ್ಕೊಂಡಿದ್ದೀನಿ. ಕೆಲವ್ರಿಗೆ ಏನು ಗೊತ್ತಾ, ಸಂಕೋಚ. ಹೇಳ್ತಾ ಇದ್ದೀನಿ, ಮನುಷ್ಯರಿಗೆ ಎಷ್ಟು ಈಗೋ ಇರುತ್ತೆ ಅಂತ ಹೇಳಿದ್ರೆ, ನಿನಗೆ ಚೆಸ್ಟ್ ಪೇನ್ ಇದೆಯಪ್ಪ, ಎಪಿಗ್ಯಾಸ್ಟ್ರಿಕ್ ಬರ್ತಾ ಇದೆ ನಿನಗೆ, ಒಂದು ECG ಮಾಡಿಸ್ಕೊಂಡ್ರೆ, ಅವ್ರು ECG ಮಾಡಿಸ್ಕೊಂಡ್ರೆ ನನಗೆ ಅವಮಾನ, ಅಂದರೆ ನಾನೇನು ವೀಕ್ ಆಗಿದ್ದೀನಾ, ನಾನು ಗಟ್ಟಿಯಾಗಿದ್ದೀನಲ್ವ, ನಾನು ದಿನಕ್ಕೆ ಇಷ್ಟು ಕೆಲಸ ಮಾಡ್ತೀನಿ, 10 ಕಿಲೋಮೀಟರ್ ನಡೀತೀನಿ, ನಾನು ಅಷ್ಟೊಂದು ಭಾರ ಎತ್ತೀನಿ, ನನಗೆ ಯಾಕಾಗುತ್ತೆ ಹಾರ್ಟ್ ಅಟ್ಯಾಕು, ಈ ಮೊಂಡು ಧೈರ್ಯ ಇದೆ ಜನಗಳಿಗೆ. ಸೊ ಆ ಮೊಂಡು ಧೈರ್ಯ ಬಿಡಬೇಕು. ನಿಮಗೆ ಎಲ್ಲೋ ಒಂದು ಕಡೆ ಅನಿಸ್ತು ಅಂತ ಹೇಳಿದ್ರೆ ಅದು ಒಂದು ECG ಮಾಡ್ಕೊಳೋದು, ಇದನ್ನ ಹೇಳಿದ್ದು ನಿಮಗೆ. ಇಲ್ಲ 2D ಇವೇನೇ ಇರ್ತಾವಲ್ವಾ, ಇವ್ಯಾಲ್ಯೂಷನ್ ಮಾಡ್ಕೊಂಡ್ಬಿಡ್ಬೇಕಾಗ, ಯಾಕಂದ್ರೆ ಅದು ಟೈಮ್ ಇಲ್ಲ ನಮಗೆ ಕಾರ್ಡಿಯಾಕ್. ಅದು ಮುಗುತ್ತಾ, ಇದೆಲ್ಲ ನಾರ್ಮಲೈಸ್ ಬಂತಾ, ಆಮೇಲೆ ನಾವು ಇಮಿಡಿಯೇಟಾಗಿ ಬ್ರೈನ್ ಬಗ್ಗೆ ಯೋಚನೆ ಮಾಡಬೇಕು. ಸೊ ಇದಕ್ಕೆ ಯೂಶಲಿ ಬರ್ತಕ್ಕಂಥ ಚೆಸ್ಟ್ ಪೈನು, ಗಿಡಿನೆಸ್ಸು, ಸ್ವೆಟ್ಟಿಂಗು, ಜೊತೆಗೆ ವಾಮಿಟಿಂಗ್ ಕೆಲವ್ರಿಗೆ ಆಗುತ್ತೆ. ಸೊ ನಾರ್ಮಲ್ ಇರ್ತಕ್ಕಂಥ ಮನುಷ್ಯನಿಗೆ ಸಡನ್ನಾಗಿ ಆಗುತ್ತೆ, ಇವೆಲ್ಲ ಇದನ್ನು ಗ್ರ್ಯಾಜುವಲ್ ಪ್ರೊಸೆಸ್ ಆಗುತ್ತೆ.